ಎಸ್, ಇದೆಲ್ಲದರ ಮಧ್ಯೆ ಚರ್ಚೆ ಆಗ್ತಾ ಇರೋದು ಸಿದ್ದರಾಮಯ್ಯನವರ ಮೌನ. KN ರಾಜಣ್ಣ ಅವರು ಹೇಳಿದ್ರು ಅವ್ರ ಮೇಲೆ ಯಾರು ಮಾಟ ಗೀಟ ಮಾಡಿಸಿದಾರಾ ಅಂತ ಡೌಟ್ ಬರ್ತಿದೆ ಅಂತ. ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿದ್ರು ಸಿದ್ದರಾಮಯ್ಯ ಮಾತಾಡಿದ್ರೆ ಬೇರೆಯದೇ ಸೌಂಡ್ ಆಗುತ್ತೆ ಅಂತ. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ಕೆಲವು ಸಲ ಹಾಗೆ ಮಾಡಬೇಕಾಗುತ್ತೆ ಅಂತ. ತಮ್ಮ ಬೆಂಬಲಿಗರ ಮೇಲೆ ಇಬ್ಬರ ಮೇಲೆ ಕ್ರಮ ಆದರೂ ಕೂಡ ಸಿದ್ದರಾಮಯ್ಯನವರು ಸುಮ್ಮನೆ ಯಾಕಿದ್ದಾರೆ? ಅದರ ಹಿಂದೆ ಲೆಕ್ಕಾಚಾರ ಇದೆಯಾ ಏನಾದರೂ? ರಿಸಲ್ಟ್ ಬರೋದಕ್ಕಿಂತ ಮೊದಲು ಏನು ಮಾತಾಡಿದ್ರೂ ತಪ್ಪಾಗತ್ತೆ. ಹೈಕಮಾಂಡ್ ಒಬ್ಬ ಉಸ್ತುವಾರಿಯನ್ನು ನೇಮಿಸಿತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ. ಅವರೇ ರಿಪೋರ್ಟ್ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣದ ಮತದಾನದ ಪ್ಯಾಟರ್ನ್ ನಲ್ಲಿ ಎಡವಟ್ಟಾಗಿದೆ ಅನ್ನೋ ರಿಪೋರ್ಟ್ ಸಿದ್ದರಾಮಯ್ಯನವರಿಗೂ ಬಂದಿದೆ. ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ಆಕ್ಷನ್ ತಗೊಳ್ತಾ ಇರುವಾಗ ತಾವು ಮಧ್ಯಪ್ರವೇಶ ಮಾಡೋದು ಸರಿಯಾಗ್ಲಿಕ್ಕಿಲ್ಲ ಅಂತ ಸಿದ್ದರಾಮಯ್ಯನವರು ಸುಮ್ಮನಿದ್ದಾರೆ. ರಿಸಲ್ಟ್ ಬಂದ್ಮೇಲೆ ಮಾತಾಡ್ತಾರೆ. ಮತ್ತೊಮ್ಮೆ ಆನಂದ ಬೈದನ ಮನೆ ಹಾಗೂ ಪ್ರಶಾಂತ್ ನಾಥ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಆಪ್ತರ ಜೊತೆಗಾದರೂ ಇದ್ರ ಬಗ್ಗೆ ಮಾತಾಡ್ತಾರಂತ ಸಿದ್ದರಾಮಯ್ಯನವರು? ಮುಸ್ಲಿಮರಿಗೆ ಕೊಟ್ಟು ಬಿಡಬೇಕಿತ್ತು ಅಥವಾ ಆಕ್ಷನ್ ಆಗಬಾರ್ದಾಗಿತ್ತು, ಜಮೀರ್ ಮೇಲೆ ಹೆಂಗೆ ಆಕ್ಷನ್ ಆಗುತ್ತೋ ನೋಡ್ತೀನಿ, ಏನಾರು ಒಂದು ಮಾತಾಡ್ತಾರಂತ? ಎಸ್, ಕಳೆದ ಹಲವು ದಿನಗಳಿಂದ ಮುಖ್ಯಮಂತ್ರಿಗಳು ಯಾಕೆ ಮೌನ ಆಗಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಪಕ್ಷದ ಪಡಸಾಲೆಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನ ಕಾರಣ ಆಗಿದೆ. ಒಂದು ಹಂತದಲ್ಲಿ ರಾಜಣ್ಣವರು ನೇರವಾಗಿ ಬೇಸರವನ್ನು ಕೂಡ ಹೊರಹಾಕಿದ್ರು. ತಕ್ಷಣದಲ್ಲಿ ರಾಜಣ್ಣವರನ್ನ ಮನೆ ಕರೆಸ್ಕೊಂಡು ಮುಖ್ಯಮಂತ್ರಿಗಳು ಕೂಡ ಮಾತುಕತೆಯನ್ನು ಮಾಡಿದ್ರು. ಅಂದ್ರೆ ತಮ್ಮ ಆಪ್ತರ ಮೇಲೆ, ತಮ್ಮ ಬೆಂಬಲಿಗರ ಮೇಲೆ ಕ್ರಮ ಆಗ್ತಿದ್ರು ಕೂಡ ಯಾಕೆ ಮುಖ್ಯಮಂತ್ರಿಗಳು ಮೌನವಾಗಿದ್ದಾರೆ ಅನ್ನೋ ಬಗ್ಗೆ ನನಗೆ ಕುತೂಹಲ ಇದೆ ಅಂತಕ್ಕಂಥ ಮಾತನ್ನು ರಾಜಣ್ಣ ಹೇಳಿದ್ರು. ತಕ್ಷಣದಲ್ಲಿ ಅವರನ್ನ ಮನೆ ಕರೆಸ್ಕೊಂಡು ಸದ್ಯಕ್ಕೆ ಸುಮ್ಮನಿರುವಂತಕ್ಕಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಇನ್ನೊಂದು ಕಡೆ ಬಹಳ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಎಲ್ಲೊಂದು ಕಡೆ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿಕೆ ಕೊಟ್ಟಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಮೌನದಲ್ಲಿದ್ದಾರೆ. ಸೊ ಇದು ಬಹಳ ಪ್ರಮುಖವಾಗಿ ಈ ಎಲ್ಲ ಬೆಳವಣಿಗೆ ಬಗ್ಗೆ ಮುಖ್ಯಮಂತ್ರಿಗಳು KC ವೇಣುಗೋಪಾಲ್ ಜೊತೆ ಚರ್ಚೆ ಮಾಡಿದಾಗ KC ವೇಣುಗೋಪಾಲ್ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಷ್ಟನೆ ಕೊಟ್ಟಿಲ್ಲ. ಯಾಕೆ ಹೈಕಮಾಂಡ್ ಆತುರದ ನಿರ್ಧಾರಗಳು ತೆಗೆದುಕೊಳ್ತು, ರಿಸಲ್ಟ್ ಬರುವ ಮುಂಚಿತವಾಗಿ ಇಷ್ಟು ತರಾತುರಿ ತೀರ್ಮಾನಗಳು ತೆಗೆದುಕೊಳ್ಳುವ ಹಿಂದಿರತಕ್ಕಂಥ ವ್ಯಕ್ತಿ ಮತ್ತು ಶಕ್ತಿ ಯಾರದು, ಇವೆಲ್ಲದರ ಬಗ್ಗೆ ಕೂಡ ಸುದೀರ್ಘವಾಗಿರುವ ಚರ್ಚೆಗಳಾಗಿದೆ. ಸುಮಾರು 1 ಗಂಟೆಗಳ ಕಾಲ ಮುಖ್ಯಮಂತ್ರಿಗಳು ಮತ್ತು KC ವೇಣುಗೋಪಾಲ್ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಈ ಸಂದರ್ಭದಲ್ಲಿ ಸದ್ಯಕ್ಕೆ ರಿಸಲ್ಟ್ ಬರೋ ತನಕ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ತೀರ್ಮಾನಕ್ಕೆ ಬರುವುದು ಬೇಡ ಮತ್ತು ಈ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತಕ್ಕಂಥ ಸಲಹೆ ಬಂದಂತ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಮೌನಕ್ಕೆ ಶರಣಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಇನ್ನೊಂದು, ಈ ವಿಚಾರದಲ್ಲಿ ಅಂದ್ರೆ ಎಲ್ಲ ತೀರ್ಮಾನಗಳನ್ನು ಕೂಡ ಹೈಕಮಾಂಡ್ ತೆಗೆದುಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ನಾವು ಎಂಟ್ರಿ ಆಗಿದ್ದಾದ್ರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಪರಿಣಾಮಗಳನ್ನು ಉಂಟು ಮಾಡಬಹುದು ಅಂತಕ್ಕಂಥ ಒಂದು ಆತಂಕ ಕೂಡ ಇದೆ. ಆ ಕಾರಣಕ್ಕಾಗಿ ಅವರು ಸದ್ಯಕ್ಕೆ ಈ ಎಲ್ಲ ಗೊಂದಲದಿಂದ ಅಂತರ ಕಾಪಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ ಇಲ್ಲಿ ನಾವು ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಅದು ಮುಸ್ಲಿಮರ ಪರವಾಗಿಲ್ಲ ಅಥವಾ ಲಿಂಗಾಯತರ ಪರವಾಗಿಯೂ ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಎರಡು ಸಮುದಾಯಗಳನ್ನು ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ಸದ್ಯಕ್ಕೆ ಇದನ್ನ ಮುಂದೂಡಿಕೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಸೂಕ್ತ ಅನ್ನುವ ನಿಲುವಿಗೆ ಸಿದ್ದರಾಮಯ್ಯ ಬಂದಿದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ ಶಾಸಕರಿರ್ಬೋದು, ಸಚಿವರುಗಳು ಎಲ್ಲರೂ ಕೂಡ ಆಗಿರ್ತಕ್ಕಂಥ ನಿಲುವುಗಳನ್ನು ಹೊಂದಿದ್ದಾರೆ. ಯಾಕಂದ್ರೆ ಚುನಾವಣೆ ನಡೆದ ಬಳಿಕ ನಡೆದಂತ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಮಿಶ್ರ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು.
ಈಶ್ವರ್ ಖಂಡ್ರೆ, ಮಲ್ಲಿಕಾರ್ಜುನ್ ಸೇರಿದಾಗೆ ಲಿಂಗಾಯತ ಸಮುದಾಯಕ್ಕೆ ಸೇರಿರತಕ್ಕಂತ ಎಲ್ಲ ಸಚಿವರು ಕೂಡ ಕ್ರಮ ತೆಗೆದುಕೊಂಡು ಸರಿ ಅಂತಕ್ಕಂಥ ರೀತಿಯಲ್ಲಿ ಅತ್ಯಂತ ಗಟ್ಟಿಯಾಗಿ ಸಂಪುಟ ಸಭೆಯಲ್ಲಿ ಹೇಳಿದ್ದಾರೆ. ಆದರೆ ಕ್ರಮ ತೆಗೆದುಕೊಂಡ ಒಟ್ಟು ವೇಗದ ಬಗ್ಗೆ ಸಹಜವಾಗಿ ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ ಅವರೆಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಪ್ರಯತ್ನವನ್ನು ಮಾಡಿದ್ರು. ಹಾಗಾಗಿ ಈ ಕ್ರಮ ತೆಗೆದುಕೊಂಡ ಬಗ್ಗೆ ಮತ್ತು ಮುಸ್ಲಿಂ ಸಮುದಾಯದ ಅಭಿಪ್ರಾಯಗಳ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಎರಡೂ ರೀತಿಯಾಗಿರುವ ಅಭಿಪ್ರಾಯಗಳು ಬಂದಂತ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾಗಿ ತೀರ್ಮಾನಗಳನ್ನ ಅವರು ಪ್ರಕಟ ಮಾಡಿಲ್ಲ. ಆ ಕಾರಣಕ್ಕಾಗಿ ರಿಸಲ್ಟ್ ಆದಮೇಲೆ ತಮ್ಮ ನಿಲುವುಗಳನ್ನು ತಿಳಿಸೋಣ ಅಂತಕ್ಕಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಒಟ್ಟಲ್ಲಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ರಿಸಲ್ಟ್ ಬರುವವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೀರ್ಮಾನಕ್ಕೆ ನಾವು ಬರೋ ಸೂಕ್ತ ಅಲ್ಲ ಅಂತಕ್ಕಂಥದ್ದು ಅವರಿಗೆ ಮನವರಿಕೆ ಆದಂತ ಕಾರಣಕ್ಕಾಗಿ ಈ ವಿಚಾರದ ಬಗ್ಗೆ ಯಾವುದೇ ನಾಯಕರು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ ಕೇಳಿದಾಗ ಚರ್ಚೆಯ ಸಂದರ್ಭದಲ್ಲಿ ಅಥವಾ ಸಮಾಲೋಚನೆ ಮಾಡುವ ಯಾವುದೇ ಹಂತದಲ್ಲೂ ಕೂಡ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ರಿಯಾಕ್ಷನ್ ನೀಡ್ತಾ ಇಲ್ಲ. ಹಾಗಾಗಿ ವೇಟಿಂಗ್ ಅಂದ್ರೆ ಸದ್ಯದ ಮಟ್ಟಿಗೆ ವೇಟ್ ಮಾಡ್ತಾ ಇದ್ದಾರೆ. ಪ್ರಶಾಂತ್, ತಮ್ಮ ಬೆಂಬಲಿಗರನ್ನ ಬೆಂಬಲಿಸಿಕೊಂಡು ಸಿದ್ದರಾಮಯ್ಯನವರು ಮಾತಾಡೋದು ಈಗ ನೇರವಾಗಿ ಹೈಕಮಾಂಡ್ ಜೊತೆ ಕನ್ಫ್ರಂಟೇಷನ್ ಅನ್ನೋ ಲೆಕ್ಕಕ್ಕೆ ಬರಲ್ವಾ? ಅದೇ ಈಗ ಸಿದ್ದರಾಮಯ್ಯನವರು ಯಾಕೆ ಮಾತಾಡ್ತಾರೆ ನೋಡಿ, ಸಿದ್ದರಾಮಯ್ಯನವರು ಈಗ ಯಾವುದೇ ಹೇಳಿಕೆ ಬಹಿರಂಗವಾಗಿ ಕೊಟ್ಟರು, ಅವರು ಮಾಧ್ಯಮಗಳ ಮುಂದೆ ಏನೇ ಒಂದು ಹೇಳಿಕೆ ಕೊಟ್ಟರು ದಾವಣಗೆರೆಯ ಕ್ರಮದ ಬಗ್ಗೆ, ಜಮೀರ್ ಏನು ಹೇಳಿಕೆ ಕೊಟ್ಟರು ಅದನ್ನು ಸಿದ್ದರಾಮಯ್ಯನವ್ರು ಕೊಟ್ಟರೆ ನೀವು ಹೇಳಿದಂತೆ ಅದೊಂದು ರೆಬೆಲ್ ಆಗುತ್ತೆ. ಹೌದು, ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಕ್ಕೆ ರಾಜನೇ ಹೆಂಗೆ ಸೆಡ್ ಹೊಡಿಲಿಕ್ಕೆ ಸಾಧ್ಯ ಆಗುತ್ತೆ? ನಂಬರ್ 1. ನಂಬರ್ 2, ನೋಡಿ ಹೈಕಮಾಂಡ್ ಕೂಡ ಏನು ಮಾಡ್ತಾ ಇದೆ, ಸಿದ್ದರಾಮಯ್ಯನವರು ಮಾತನಾಡದೆ ಜಮೀರ್ ಅಹ್ಮದ್ ಖಾನ್ರಿಗೆ ನೋಟಿಸ್ ಕೂಡ ಕೊಡಲಾರದ ಮಟ್ಟಿಗೆ ಹೈಕಮಾಂಡ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಮತ್ತೊಂದು ಬಣ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಇಷ್ಟು ಸಿಟ್ಟಾಗಿದ್ರು ಅಂದರೆ ಅವ್ರು ಜಮೀರ್ಗೂ ಕೂಡ ಒಂದು ನೋಟಿಸ್ ಕೊಡಬೇಕು ಅನ್ನೋ ಆತುರತೆಯಲ್ಲಿದ್ದರು. ಹೌದು, ಬಟ್ ಸಿದ್ದರಾಮಯ್ಯ ಯಾವಾಗಲೂ ಕೂಡ ಯುದ್ಧ ನಡೆದಾಗ ಮೊದಲಿಗೆ ಸಣ್ಣ ಸಣ್ಣ ಕೋಳಿಗಳು, ಕುರಿಗಳು ಇವರನ್ನೇ ಬಲಿ ಕೊಡಲಾಗುತ್ತೆ. ಸೊ ಜಬ್ಬಾರ್ ಮತ್ತು ನಜೀರ್ ಅದಕ್ಕೆ ಬಲಿ ಆದರು. ಹೌದು, ಜಮೀರನ್ನೇನಾದರೂ ಬಲಿ ಕೊಡ್ಲಿಕ್ಕೆ ಹೋದರೆ ಕಾಂಗ್ರೆಸ್ನಲ್ಲಿ ಒಂದು ತಲ್ಲಣ ಆಗುತ್ತೆ, ಮುಸ್ಲಿಂ ವೋಟ್ನಲ್ಲಿ ದೊಡ್ಡ ಮಟ್ಟದ ಸಂಚಲನ ಆಗುತ್ತೆ ಅನ್ನೋದು ಹೈಕಮಾಂಡ್ಗೂ ಗೊತ್ತಿದೆ, ಸಿದ್ದರಾಮಯ್ಯನವ್ರಿಗೂ ಕೂಡ ಗೊತ್ತಿದೆ. ಎರಡನೇದು, ಸಿದ್ದರಾಮಯ್ಯನವರು ಇವತ್ತಿನ ಪರಿಸ್ಥಿತಿಯಲ್ಲಿ ಅವರು ಏನೇ ಮಾತನಾಡಿದರೂ ಕೂಡ ಇಟ್ ವಿಲ್ ಬಿ ಕನ್ಸ್ಟಿಟ್ಯೂಡ್ ಆಸ್ ಎ ರೆಬೆಲ್ ಅಗೇನ್ಸ್ಟ್ ಕಾಂಗ್ರೆಸ್ ಹೈಕಮಾಂಡ್. ಅದನ್ನ ಯಾಕೆ ಮಾಡ್ಲಿಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯನವರು? ಯಾಕೆ ನನಗನ್ಸುತ್ತೆ ಅವರು ಯಾವುದೇ ಹೇಳಿಕೆಗಳನ್ನು, ರಾಜಣ್ಣ ಅವ್ರ ಹೇಳಿಕೆ ಕೊಡೋದು ಬೇರೆ, ಜಮೀರ್ ಹೇಳಿಕೆ ಕೊಡೋದು ಬೇರೆ, ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಡೋದು ಬೇರೆ. ಆದರೆ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಟ್ಟರೆ ಅದು ವಿಪರೀತ ಹಂತಕ್ಕೆ ಹೋಗುತ್ತೆ. ಮತ್ತು ಇವತ್ತಿನ ಸ್ಥಿತಿಯಲ್ಲಿ ಹೈಕಮಾಂಡ್ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದೆ ನೋಡಿ, ಬರೀ ನೀವು ಎರಡು ಬಣಗಳ ತಿಕ್ಕಾಟಗಳು ನೋಡಿ. ಡಿ ಕೆ ಶಿವಕುಮಾರ್ಗೆ ತೃಪ್ತಿ ಹೆಂಗೆ ಪಡಿಸುತ್ತೆ ಹೈಕಮಾಂಡ್ ಅಂತಂದರೆ, ಇವರು ನಿಮ್ಮ ಗೋವಿಂದರಾಜರ ರಾಜೀನಾಮೆ ತೆಗೆದುಕೊಳ್ತು, ರಾಜಣ್ಣ ರಾಜೀನಾಮೆಯನ್ನು ತೆಗೆದುಕೊಳ್ತು, ಇಲ್ಲಿ ಜಬ್ಬಾರ್ ರಾಜೀನಾಮೆಯನ್ನು ತೆಗೆದುಕೊಳ್ತು, ನಜೀರ್ ರಾಜೀನಾಮೆಯನ್ನು ತೆಗೆದುಕೊಳ್ತು. ಡಿ ಕೆ ಶಿವಕುಮಾರ್ ಫೈಲ್ ಬಿಲ್ಡ್ ಮಾಡಿಕೊಟ್ರು ಹೈಕಮಾಂಡ್ಗೆ. ಹೌದು. ಎರಡನೇ ಕಡೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಎಷ್ಟೇ ಹೋಗಿ ನಾಯಕತ್ವ ಬದಲಾವಣೆ ಅಂದರೆ ಒಂದು ಸೊಪ್ಪು ಹಾಕೋಲ್ಲ ಹೈಕಮಾಂಡ್. ಸೊ ಇದು ಒಟ್ಟಾರೆ ಹೈಕಮಾಂಡ್ನ ಆಟ ಹೇಗಂತಂದರೆ, ಒಂದು ಕಡೆ ಡಿ ಕೆ ಶಿವಕುಮಾರನ್ನ ಬೇರೆ ರೀತಿ ಖುಷಿ ಪಡಿಸೋದು, ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರನ್ನ ಕೂಡ ಖುಷಿ ಪಡಿಸೋದು, ಸದ್ಯದ ಮಟ್ಟಿಗೆ ನಡ್ಕೊಂಡು ಹೋಗ್ಲಪ್ಪ ಅಂತ. ಬಟ್ ನನಗನ್ಸುತ್ತೆ ದಾವಣಗೆರೆಯ ಸಂಕಟ ಏನಿತ್ತಲ್ವ, ಅದು ಇಷ್ಟು ಫ್ಲೇರಪ್ ಆಗತ್ತೆ ಅಂತಕ್ಕಂಥದ್ದು ಅರ್ಥ ಆಗಲಿಲ್ವೋ, ಅಥವಾ ಫ್ಲೇರಪ್ ಆದರೆ ಆಗಲಿ ಬಿಡು, ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಇದು ಆಗಲೇಬೇಕಾಗಿದ್ದ ಸಂಗತಿ ಅನ್ನುವ ಕಾರಣಕ್ಕೋಸ್ಕರ ಎಲ್ಲರೂ ಸುಮ್ಮನೆ ಕೂತ್ರು. ದಟ್ ಈಸ್ ವೆರಿ ಕ್ಯೂರಿಯಸ್. ನನಗನ್ಸುತ್ತೆ ಅದು ಮೇನ್ ಹಾಕಕ್ಕೆ ಸ್ಪಷ್ಟ ಆಗುತ್ತೆ. ಗೆಲುವು ಮತ್ತು ಸೋಲು ಕರ್ನಾಟಕದ ಕಾಂಗ್ರೆಸ್ನ ತಲ್ಲಣ ಸಂಚಲನಗಳ ವ್ಯಾಪ್ತಿ ಅಥವಾ ಅದರ ವಿಸ್ತಾರವನ್ನು ಸ್ಪಷ್ಟವಾಗಿ ಹೇಳುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.